ಬಂದೆ ಬದಮಾಸ ಹುಡುಗಿ ಏನಾಗುತ್ತೆ ನಿನ್ನ ರೇಟ್ ಏನದೆಯೋ ಬದಮಾಸ್ ನನ್ನ ಮಗನೇ ತಪ್ಪಿಸಿಕೊಂಡರು ಯಾಕೆಂದರೆ ಇದು ಧನಿಕರ ದರ್ಪದ ಕೋಟೆ ನನ್ನ ಭದ್ರಕೋಟೆಯಿಂದ ಮುರಿದು ಬಿಡಿಸ್ಕೊಂಡು ಹೋಗ್ಕೊಂಡಿದೆ ಗಂಡು ಯಾರು ಇಲ್ಲ तू नालायक गणसरे ಏಯ್ तू नालायक गणसरे ನಿನ್ನ ಜೀವನವನ್ನು ಹೇಗೆ ಕಾಪಾಡಿಕೊಳ್ತೇನೆ ನಾನು ನೋಡ್ತೇನೆ ಏಯ್ ನಾಲ್ಕು ಗಂಡಸ್ರೆ ನಿಮ್ಮ ದೌರ್ಜನ್ಯಕ್ಕೆ ಹೆದರಿ ಹೋಗುವ ಹೆಣ್ಣಲ್ಲ ಈ ಸೃಷ್ಟಿ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ ನನ್ನನ್ನು ಹೋಗಲು ಬಿಡಿ ಇಲ್ಲದಿದ್ದರೆ ನನ್ನಣ್ಣ ರಾಯಣ್ಣ ನಿಮ್ಮನ್ನ ಹೊರಗೆ ಕುರಿ ಕತ್ತರಿಸಿದ ಹಾಗೆ ಕತ್ತರಿಸದೆ ಬಿಡ್ಲಾರ ಲೇ ಸೃಷ್ಟಿ ನನ್ನ ಶೂರವಂತನಾಗಿರ್ಬೋದು ಶಕ್ತಿವಂತನಾಗಿರ್ಬೋದು ಆದರೆ ಈ ವೆಂಕಟರೆಡ್ಡಿ ಅಣ್ಣನಲ್ಲಿ ಅವನೊಬ್ಬ ಕೆಲಸಕ್ಕೆ ಬಾರದ ಶೂನ್ಯ ನಿನ್ನ ಸಲುವಾಗಿ ನನ್ನ ಪ್ರಾಣ ಕಳೆಯುವ ಹೊತ್ತು ಹಾಕಿಕೊಳ್ಳಬೇಡ ಹಾಗೆ ಹೋಗುವ ಸಂಪೂರ್ಣ ಸಮಾಜಕ್ಕೆ ಗೊತ್ತಾಗಿದೆ ನನ್ನ ಜೊತೆ ಸರಸು ಮಾಡಲು ಹರಿದುಕೊಂಡು ತುಂಡು ತುಂಡಾಗಿ ಹಾಕಿಕೊಳ್ಳುತ್ತೆ ಅಕ್ಷರ ಮನುಷ್ಯತ್ವ ಮಾರಿಕೊಂಡು ನಾಯಿಗಳೇ ನೋಡಿ ದೂರ ಸದ ನಿಂತು ಮಾತನಾಡಿ ಇಲ್ದಿದ್ರೆ ನನ್ನ ಕಾಲಲ್ಲಿರುವ ಮೆಟ್ಟಿನಿಂದ ಮಾತಾಡ್ಸಬೇಕಾಗುತ್ತೆ ಹುಷಾರ್ ಏನಂದ್ರೆ ಸೊಕ್ಕಿನ ಹೆಣ್ಣೆ ಏನಂದರೆ ಸೊಕ್ಕಿನ ಹೆಣ್ಣೆ ನಮ್ಮ ಹತ್ತಿರದಲ್ಲಿ ಇಟ್ಟುಕೊಂಡು ಮಾತನಾಡ್ತಿರವಲ್ಲ ಕಪಾಳ ಕುಡಿಯುವ ಇಲ್ಲಿ ಬಂದ್ ಮಾತ್ರ ಬಾ ಇಲ್ಲಿ ಈಗ ನಿನ್ನ ಮಾತಾಡಿ ಮುಂಚೆ ನಿನ್ನ ಅನ್ನವನ್ನು ಕುಗ್ಗಿದ್ದೀವ ಆಗಿಲ್ಲ ಯಾವಾಗ ಕುಗ್ಗಿದ್ದೀವಿ ಅದು ನಿನ್ನ ಜೀವನ ಹೇಗೆ ಉಳಿಸಿಕೊಳ್ಳುತ್ತೀವೋ ಅದು ನಾನು ನೋಡಿಕೊಳ್ಳುತ್ತೇನೆ ಮಾರಲೇ ನಿಮ್ಮಂತರಿಗೆ ಈ ವೆಂಕಟರೆಡ್ಡಿ ಪಂಜರ ಯಾವತ್ತು ತೆರೆದಿದೆ ಮಾಡುವ ಚೋಟಿದ್ದಿಲ್ಲ ಈ ವೆಂಕಟರೆಡ್ಡಿ ಮನೆಗೆ ಬಂದು ಬಾಯಿಗೆ ಬಂದಾಗೆ ಮಾತನಾಡಿದಲ್ಲ ಪ್ರಶಾಂತ ಹೇಳಿ ರೆಡ್ಡಿ ಅವರೇ ಈ ಮಗಳ ಜಾತಕವನ್ನು ಜಾತಕವನ್ನು ಜಾಲ ಆಡಿ
ಚಾಮುಂಡಿಗೆ ಅರ್ಪಿಸಲು ಅಥವಾ ಇಂಥ ಜಾಗದಲ್ಲಿ ಇವನ ಕಂತನ್ನು ಕೊಯ್ದು ರಕ್ತದ ಮಾಡಲ್ಲ ಏನು ಮಾಡಲಿ ಪ್ರಶಾಂತ ನಾವ್ಯಾರೊಂದು ಅರ್ಥ ಮಾಡಿಕೊಳ್ಳದೆ ಈ ರೆಡ್ಡಿ ಮನೆಗೆ ಬಂದು ಬಾಯಿ ಹೆಂಗ ಮಾತನಾಡದಲ್ಲ ಕೊಲೆ ಮಾಡಿಬಿಡು. ಕಚ್ಚದ ವೀರನಂತೆ ಸೂರನಾಗಿ ವೀರಂತೆ ಬಾಯಿಗೆ ಬಂತ ಮಾತಾಡ್ತೀರ ಆಯ್ತು ರೆಡ್ಡಿ ಅವರೇ ಆಯ್ತು ರೆಡ್ಡಿ ಕೂಗಿ ಕರಿಯ ನಿನ್ನ ಸೂರ ಚಿಕ್ಕಪ್ಪನನ್ನು ಆಕಾಶ ಆ ಕೂಗಿ ಕರಿಯ ನಿಮ್ಮ ಚಿಕ್ಕಪ್ಪನನ್ನು ಸೂರ ಪುಂಡನೆಂದು ಪೂಜೆನಂತೆ ಆರಾಟರು ಆ ನಿಮ್ಮ ಚಿಕ್ಕಪ್ಪನನ್ನು ಕೂಗಿ ಕರಿಯ ನೋಡಿ ಏನು ಮಾಡಬೇಡಿ, ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ. ರೆಡ್ಡಿ ಅವರೇ ಅವ್ರಿಗೆ ಏನು ಮಾಡಬೇಡಿ, ಅವರನ್ನು ಬಿಟ್ಟುಬೇಡಿ. ಬಿಡ್ತೀನಿ ಆದ್ರೆ ಈ ವೆಂಕಟರೆಡ್ಡಿ ಹೇಳಿದಾಗ ಕೇಳ್ತೀಯಾ? ಬೇಡಿ ಆಂಟಿ ನಮ್ಮೊಡನೆ ಕೇಳಿ ಕುಡಿದು ಕುಪ್ಪಳಿಸಿ ಡ್ಯಾನ್ಸ್ ಮಾಡ್ತೀಯಾ? ಬೇಡಿ ಆಂಟಿ ಬೇಡಿ ಆಂಟಿ ಇವರ ಬೇಡಿ ಆಂಟಿ ಇವರ ಮಾತನ್ನು ಕೇಳಬೇಡಿ. ಇವರು ಒಂದು ತರ ಅರಬಿಯ ಹಾವಿದ್ದಂತೆ. ಇವರಿಗೆ ಏಕೆ ಹೆದರುತ್ತೀರಿ? ತಂಗೆ 5 ನಿಮಿಷಕ್ಕೆ ಸುಖಕ್ಕೋಸ್ಕರ ಈ ಮಗನ ಬಲು ಯಾಕೆ ಕೊಡ್ತೀವ? ನಮ್ಮ ರಡ್ಡಿ ಏನು ಕೇಳ್ತಾರ ಅದನ್ನ ಕೊಟ್ಟು ಬಿಡ. ಬೇಡಿ ಆಂಟಿ ಬೇಡಿ ಆಂಟಿ ಅವರ ಕೇಳ್ಕೊತೀನಿ, ಇವನನ್ನ ಕೊಲೆ ಮಾಡಬೇಡಿ. ನೀವು ಹೇಳಿದ ಹಾಗೆ ಕೇಳ್ತೀನಿ. ಕುಡಿದು ನಮ್ಮ ರೆಡ್ಡಿ ಅವರ ಮಾಡಿ ಸಣ್ಣ ಏನಂದ್ರೆ ಹೌದು. ಹಾಗಾದ್ರೆ ಈ ರೆಡ್ಡಿ ಹೇಳಿದಾಗೆ ಕೇಳಬೇಕು. ನೀನು ತುಂಡ ಬಟ್ಟೆಯನ್ನು ಧರಿಸಿ ನಮ್ಮೊಡನೆ ಕುಡಿದು ಡ್ಯಾನ್ಸ್ ಮಾಡ್ತೀಯಾ? ಬೇಡಿ ಅವನನ್ನು ಬೇಡಿ ಆಂಟಿ ಇವರ ಹೇಳು ಆಂಟಿ ಏನು ಹೇಳುತ್ತಿದ್ದೀರಾ ನೀವು? ಮಾನಕ್ಕಿಂತ ನನ್ನ ಪ್ರಾಣವನ್ನು ದೊಡ್ಡದಲ್ಲ, ನಿಮ್ಮ ಪ್ರಾಣ ಉಳಿಸಿಕೊಳ್ಳಿ. ಪ್ರಶಾಂತ ಕಟ್ಟುವ ಮಗನನ್ನು ಕಂಬಕ್ಕೆ. ಪ್ರಶಾಂತ ಕಟ್ಟುವ ಮಗನನ್ನು ಕಂಬಕ್ಕೆ. ಪ್ರಶಾಂತ ಕಟ್ಟಿ ಮಗನನ್ನು ಕಂಬಕ್ಕೆ. ತಡ್ರಿಯಪ್ಪ, ನೀವು ಪಟ್ನ ಬಟ್ಟಿ ಬಿಚ್ಚಿ ಬಿಡ್ರಿ, ಸಕ್ಕ ಹೋಗಿ ಡ್ರಿಂಕ್ ತಗೊಂಡ್ಬಿಡ್ತೀರಿ. ಪಕ್ಕದ ಕೊಡೋಣ ಸೋದರ ಕುಡಿದ್ರ ಅಂತ ವಿಚಾರ ಮಾಡೋಣ. ರಡ್ಡದ ತುಗೋರಿಯಪ್ಪ, ಧೈರ್ಯದ ಕುಡಿಗಿಲ್ಲ. ನಿಮ್ಮ ಬಲ್ಲಾಗ ಮಸ್ತ್ ಮಜಾ ಮಾಡ್ಬಿಡ್ರಿ.
ವಾ ಏನು ನಿನ್ನ ಕುರಿತ ನಮ್ಮನ್ನ ಕಳಿಸ್ಕೊಡಿ ದಯವಿಟ್ಟು ನಿಮ್ ಕೈ ಮುಗಿ ಕೇಳ್ಕೊತೀನಿ ವಾ ವಾ ಏನು ನಿನ್ನ ಕುಣಿತ, ನಿನ್ನ ಕುಣಿತ ನೋಡಿ ನನ್ನ ಕಣ್ಣುಗಳು ಸ್ವರ್ಗವೇ ಸೇರಿವೆ, ನಿನ್ನ ಕಂಠ ಲಯಬದ್ಧವಾಗಿದೆ. ಕೈ ಹಿಡಿ ಕೈ ಕೈ ಹಿಡಿಯೋ. ನಿನ್ನ ಮೊದಲ ಕಂಠವನ್ನು ಕೇಳಿ ನನಗೆ ಫುಲ್ ಖುಷಿಯಾಗಿದೆ. ಬಾ ಚೆಲುವೆ, ಬಾ ಕೈ ಹಿಡಿಯೋ ಈಡೇರಿಸಿಕೊಳ್ಳ ಬಾ. ಲೇ ಚಂದ ಚೆಲುವೆ, ನಮ್ಮ ರೆಡ್ಡಿ ಅವರು ಹೇಳಿದಂತೆ ಕುಣಿದು ಕುಪ್ಪಾಯಿಸುವ ಅವರ ಮನಸ್ಸನ್ನು. ಏ ಕೈ ಬಿಡುವ ನನ್ನ ಕೈ ಬಿಡುವ ಪಾಪಿ. ಕೈ ಬಿಡೋ ಪಾಪಿ. ಲೇ ವೆಂಕಟರೆಡ್ಡಿ, ಲೇ ವೆಂಕಟರೆಡ್ಡಿ, ಲೇ ವೆಂಕಟರೆಡ್ಡಿ ಪಲ್ಲಿ ಮ್ಯಾಕೆಟ್ ಮಾತಾಡ. ಲೇ ವೆಂಕಟರೆಡ್ಡಿ, ಲೇ ವೆಂಕಟರೆಡ್ಡಿ, ಎಂತ ಹಾಸಿಗೆ ತಿನ್ನುವ ಕೆಲಸ ಮಾಡುತ್ತಿದ್ದೀರಾ ನೀವು? ಕೆಲಸ ಮನುಷ್ಯರು ಮಾಡುವುದಿಲ್ಲ. ಕೆಲಸವಲ್ಲದೆ ನೀವು ತಂದೆಗೆ ಹುಟ್ಟಿದ ಮಕ್ಕಳಾಗಿದ್ದರೆ ನನ್ನನ್ನು ಬಿಚ್ಚಿ ಚಿಕ್ಕವರಾದರೂ ನಿಮ್ಮನ್ನು ನುಚ್ಚು ನುಚ್ಚಾಗುವಂತೆ ಕಡಿದು ಬಿಡುತ್ತೇನೆ. ಸಾಗುವಂತೆ ಅಣ್ಣ. ಅರಮನೆಗೆ ಒಯ್ದು ಈ ಜನ್ಮದ ತೆರೆಯನ್ನು ಅನ್ನ ತಮ್ಮರಿ ಕೂಡ ಹಂಚಿದ ಹಿಡಿದುಕೊಳ್ಳಿ ಕರೆಣ. ಬಿಡ್ರಿ ಅವನ್ನ, ಬಿಡ್ರಿ. ಲೇ ಮಗಳ ಚೋಟ್ ಉದ್ದಿಲ್ಲ, ನಮ್ಮ ಸಾವುಕಾರ ಲೇಚ್ ಮಾತಾಡ್ರಿ. ಏ ಮಗಳ ಲೇ ಚೋಟ್ ಉದ್ದಿಲ್ಲ ಮಗಳ, ನಮ್ಮ ಸಾವುಕಾರ ಲೇಚ್ ಮಾತಾಡ್ತೀಯ. ಪ್ರಶಾಂತ್ ಪ್ರಶಾಂತ್ ಬಿಡಪ್ಪ, ಇನ್ನೇನ್ರಿ ಆಗ್ತಾರ. ಲೇ ಪ್ರಶಾಂತ, ಎಲ್ಲ ನನ್ನ ಆಸೆಯನ್ನು ಈಡೇರಿಸಿಕೊಂಡಿದ್ದೇನೆ. ಆದರೆ ಹಾಲಪ್ಪನ ಮಗನನ್ನು ತುಂಡು ತುಂಡಾಗಿ ಕತ್ತರಿಸಿ ಅವನ ಮನೆಗೆ ಪಾರ್ಸಲ್ ಮಾಡಿಬಿಡು ಹಣವನ್ನು. ಆಯ್ತು ರೆಡ್ಡಿ ಅವರೇ. ತಾಯಿಗಂಡ್ರೆ ನಿಮ್ಮಂತವ್ರು ನಾವು ಬದುಕೋದಕ್ಕೆ ಬಿಡ್ಬಾರ್ದು.